ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ರಾಧಾ ಮುಂಬೈ ಅವ್ನ ನಂಬರ್ ತಕೊಂಬ ಅಂತ ಹೇಳವಳೆ. ಅವಳ ಕೆಲಸನ ನಾನು ಮಾಡಿಕೊಟ್ರೆ ನನ್ನ ಕೆಲಸ ಅವಳು ಮಾಡಿಕೊಡ್ತಾಳೆ. ಈ ಗಂಟಿ ಫೋನ್ನ ಚಾರ್ಜ್ಗೆ ಹಾಕೋಗವನೆ. ಇದೇ ಕರೆಕ್ಟ್ ಟೈಮು. ಅವ್ನು ಫೋನ್ ತಗೊಂಡು ಅವತ್ತು ಅವ್ನು ಫೋನ್ ಮಾಡಿದ ನಂಬರ್ ಹುಡ್ಕಿದ್ರೆ ಸಿಕ್ಕೇ ಸಿಗುತ್ತೆ. ಅದು ತಗೊಂಡು ರಾಧಂಗೆ ಕೊಡಬೇಕು. ಏನು ಮಾಡ್ತಿದ್ದೀರಾ? ಕಂಟಿ ಅದು ನಂಗೆ ಹೊಸಿ ಚಾರ್ಜರ್ ಬೇಕಿತ್ತು. ನಿನ್ನ ಫೋನ್ ಫುಲ್ ಚಾರ್ಜ್ ಆಗಿದ್ರೆ ನಾನು ಹಾಕೊಳ್ಳಮ್ಮ ಅಂತ. ರೀ, ಸಚಿನ್ ಫೋನ್ ಮಾಡ್ದ ಅಂತ ಹೇಳಿದ್ರಲ್ಲ, ಹೋಗಲ್ವಾ? ಪದೇ ಪದೇ ಫೋನ್ ಮಾಡ್ತಾವ್ರೆ, ಹೋಗಿಲ್ಲ ಅಂದ್ರೆ ಬೇಸರ ಮಾಡ್ಕೋತಾರೆ. ಅದಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಹೋಗಿ ಬನ್ರಿ, ಹುಡುಗರ ಜೊತೆ ಸೇರಿದ್ರೆ ನಿಮಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಸಚಿನ್ ಕರ್ದೋನಾ? ಯಾಕೆ? ಅಂದರೆ ಮದುವೆ ವಿಷಯ ಏನಾದರೂ ಮಾತಾಡಕ್ಕೆ ಕರ್ದವನ ಅಂತ ಹೊಸಿ ದಿಗ್ಲಾಯ್ತು, ಅದಕ್ಕೆ ಕೇಳ್ದೆ. ಅದ್ರಲ್ಲಿ ಭಯ ಪಡೋದೇನಿದೆ ರಾಜಿ ಅವರೇ? ಮದುವೆ ಆಗ್ತಿದೆಯಲ್ಲ, ಅದಕ್ಕೆ ಹುಡುಗರೆಲ್ಲ ಕರೆಸಿ ಪಾರ್ಟಿ ಕೊಡ್ತಿದ್ದಾನಂತೆ, ಅದಕ್ಕೆ ಅವ್ರು ಹೋಗ್ತಿದ್ದಾರೆ. ಓ ಹೌದಾ, ಸರಿ ಸರಿ ಸರಿ, ನಾನು ಹೋಗ್ಬರ್ತೀನಿ. ಸ್ನೇಹ, ಬಂಗಾರಮ್ಮನವರ ಸಾಯಿಸಿದವರು ಮುಂಬೈಲವ್ರೆ ಅಂತ ಹೇಳ್ತಿದ್ರಲ್ಲ, ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಏನೂ ಗೊತ್ತಾಗಿಲ್ಲ, ವಿಚಾರಣೆ ನಡೀತಾ ಇದೆ. ಅವತ್ತು ಅವ್ನ ನಂಬರ್ ಸಿಕ್ತು ಅಂತ ಹೇಳ್ತಿದ್ರಲ್ಲ, ಅದರಿಂದ ಏನು ಕಂಡುಹಿಡಿಯೋಕ್ಕಾಗ್ಲಿಲ್ವೇ? ಎಲ್ಲರೂ ಅವ್ರ ಹಿಂದೆ ಬಿದ್ದು ಫೋನ್ ಮಾಡ್ತಿದ್ರೆ ಆಮೇಲೆ ಅವ್ನು ತಪ್ಪಿಸ್ಕೊಬಿಟ್ರೆ ಕಷ್ಟ. ಹಂಗಲ್ಲ ಸ್ನೇಹ, ಬೇರೆ ಬೇರೆ ಫೋನಿಂದ ಫೋನ್ ಮಾಡ್ತಿದ್ರೆ ಅವ್ನ ಫೋನ್ ತೆಗಿಬೋದಲ್ವಾ, ಅದಕ್ಕೆ ಕೇಳಿದೆ. ಆ ನಂಬರ್ ನನ್ನ ಹತ್ರ ಇಲ್ಲ ನೋಡಿ. ನೀವು ಮತ್ತೆ ಈ ವಿಷಯನ ಕಂಟಿಯವ್ರ ಮುಂದೆ ಮಾತಾಡಬೇಡಿ. ಅವ್ರು ಹೇಗೋ ಸಮಾಧಾನವಾಗಿ ಇಲ್ಲೇ ಉಳ್ಕೊಳಕ್ಕೆ ಒಪ್ಕೊಂಡಿದ್ದಾರೆ. ನೀವು ಮತ್ತೆ ಇದೆಲ್ಲ ಮಾತಾಡಿ ಅವ್ರ ಮನ್ಸು ಕೆಡ್ಸೋದು ಬೇಡ, ಆಯ್ತಾ? ನನಗೆ ಬೇಕಾಗಿರೋದು ಸಿಗ್ತೈತೆ ಅಂತಂದ್ರೆ ಬೇಡದೇ ಇರೋದೆಲ್ಲ ಮಾತಾಡ ಹೋಗ್ತಾ ಅವಳೆ. ಈಗ ನನ್ನ ನಂಬರ್ ಹೆಂಗ್ ತಕೊಳ್ಳಿ? ಎಲ್ಲ ಬರ್ಕಂಡ? ಪುಟಮೆ ಎಲ್ಲ ಆಗೈತೆ. ಇದನ್ನ ತರಕ್ಕೆ ಹೋಗ್ತೀನಲ್ಲ, ಹಂಗೆ ಮಂಡಿ ಅವ್ರನ್ನ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ಬಿಟ್ಟು ಬಂದ್ಬಿಡ್ತೀನಿ. ಪುಟ್ಟಕ್ಕ, ನೀನ್ ಇಷ್ಟಪಟ್ಟಂಗೆ ನಮ್ ಸುಮನ್ ಮದ್ವೆ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಚಪ್ರದ ಪೂಜೆ, ಬಳೆ ಶಾಸ್ತ್ರ, ಅರ್ಶಿನದ ಶಾಸ್ತ್ರ, ಯಾವ್ದ್ರಲ್ಲೂ ಯಾವ ಕೊರತೆನೂ ಆಗ್ಬಾರ್ದು. ಯಾವುದು ತಪ್ಪಕ್ಕಿಲ್ಲ ರಾಜವ್ವ. ಇದು ನಮ್ಮ ಮನೇಲಿ ಕೊನೆ ಮದುವೆ ಅಲ್ಲದೆ ನಮ್ಮ ಅಮ್ಮವ್ರಿಗೂ ಇದೇ ಆಸೆ ಇದ್ದದ್ದು. ಯಾವುದು ತಪ್ಸಕ್ಕಿಲ್ಲ, ಎಲ್ಲ ನೆರವೇರಿಸ್ತೀನಿ. ಅವ್ವ, ಮದ್ವೆ ಕರೆಯೋರ್ ನಂಬರ್ನೆಲ್ಲ ಲಿಸ್ಟ್ ಮಾಡಿದ್ದೀನಿ. ಅವ್ವ, ತಾಂಬೂಲು ಕೊಡೋ ಕಾಯಿ ಹಣ್ಣೆಲ್ಲ ಕಾಳಿಗೆ ಹೇಳಿವ್ನಿ, ಮತ್ತೆ ಇವನು ತರಿಸ್ಬೇಡ. ಪುಟ್ಟವ, ನಾನೇನಾದ್ರೂ ಸಹಾಯ ಮಾಡ್ಲಾ? ನೀನು ಸಂತೋಷವಾಗಿದ್ರೆ ನನಗದೇ ಸಾಕು. ಬಾ ಕೂತ್ಕ ಬಾ. ಆಯಾಗಿ ಕುಳಿತೀರಿ ನೀನು, ಮಗ ರಾಣಿ ಹಾಗೆ. ಪುಟ್ಟಕ್ಕನ್ ಸಂಭ್ರಮ ಮುಗ್ಲು ಮುಟ್ಟಿದಾಗ ಅದಕ್ ಮುಟ್ಗೋಲ್ ಹಾಕಿ ಬಂದಿರೋ ಜನರ ಮುಂದೆ ಮದುವೆ ನಿಂತು ಮಾನ ಹೋಗ್ಬೇಕು. ಅಲ್ಲಿವರೆಗೂ ಜೊತೆಲಿದ್ದು ಎಲ್ಲೂ ತೊಂದರೆ ಆಗ್ದಿರೋ ಹಾಗೆ ನಾನೇ ನೋಡ್ಕೋಬೇಕು. ನಮ್ಮೂರ್ನಾಗಿರೋ ಜನಗಳಿಗೆ ಬಂದು ಬಳಗಕ್ಕೆ ಎಲ್ಲರಿಗೂ ಏಳಾಯ್ತು. ಇನ್ನು ಈ ಊರ್ನಾಗೂ ಎಲ್ರಿಗೂ ಏಳಾಯ್ತು. ಇನ್ನು ಉಳ್ದಿರೋದು ಈ ಪಟ್ಟಿಲಿರೋ ಹೆಸರುಗಳಿಗೆ ಫೋನ್ ಮಾಡೋದಷ್ಟೇ. ಸುಮಾ, ಜಗನ್ ಹೆಸರು ಬರ್ದಿದ್ಯಾ ತಾನೆ? ಜಗನ್ ನಂಬರ ಯಾಕವ? ಇದೊಳ್ಳೆ ಚೆನ್ನಾಗೈತಲ್ಲ, ಯಾಕೆ ಆ ಹುಡ್ಗ ಮದುವೆಗೆ ಬರಬಾರ್ದೆ? ಅವ್ವ, ಜಗನ್ನು ಕರಿತೀಯಾ? ಪಾಪ ಆ ಹುಡುಗ ನಮ್ಮ ಅಮ್ಮವ್ರನ್ನ ಉಳ್ಸೋಕ್ಕೆ ಯೋಟ್ ಹೋರಾಟ ಮಾಡವನೆ. ಅವನ್ನ ಬಿಟ್ರೆ ನಮ್ಮ ಮನೆಯವ್ರನ್ನ ನಾವು ಬಿಟ್ಟಂಗೆ.
ಕಮ್ಮಿ ಸುಮ್ಕೆ ಅವನ ಕರೆದು ಮೊದಲೇ ನಮ್ಮ ಮ್ಯಾಗೆ ಅವನ ಕೋಪ ಐತೆ. ಮದುವೆ ಮನೆಯಲ್ಲಿ ಅಂದು ಆಡಿ ಏನಾರ ಅಂದರೆ ನಮ್ಮದೇ ಮರ್ಯಾದೆ ಹೋಯ್ತದಲ್ವಾ, ಬ್ಯಾಡ. ಇಲ್ಲ ಗೋಪಾಲಪ್ಪ, ಜಗನ್ ಇವಾಗ ತುಂಬಾ ಬದಲಾಗಿದ್ದಾರೆ. ಅವ್ರಿಗೆ ನಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ಎಲ್ಲ ಸುಳ್ಳು. ಒಂದೊಂಥರ ವಿಷದ ಸರ್ಪ ಇದ್ದಂಗೆ. ನೀನು ಅವ್ವ, ನೋಡಿ, ಇವತ್ತು ಸಚಿನ್ಗೂ ಸುಮನ್ಗೂ ಮದುವೆ ಆಯ್ತಾ ಇದೆ ಅಂದರೆ ಅದಕ್ಕೆ ಗೌರಮ್ಮನೇ ಕಾರಣ. ಈಗ ಅವಳಂತೂ ಬರೋ ಸ್ಥಿತಿಯಾಗಿಲ್ಲ. ಅವ್ರ ಮಗನಾರು ಕರೆದು ಋಣ ಮುಟ್ಸಮ್ಮ. ಅವ್ನ್ ಮತ್ತೆ ಬಂದು ಏನಾದ್ರೂ ತೊಂದರೆ ಕೊಟ್ರೆ ಏನ್ ಮಾಡ್ಲಿ? ನನ್ಗೆ ಯಾಕೋ ಬ್ಯಾಡ ಅಂತ ಅನಿಸ್ತಾ ಇದೆ. ಮೊದ್ಲೇ ಅವನಿಗೆ ಸುಮ್ಮನ್ ಮ್ಯಾಗೆ ಸಿಟ್ಟದೆ. ಅದು ಅಲ್ಲದೆ ನಿನ್ಗೆ ಆಸ್ಪತ್ರೆನಾಗೆ ಅವಮಾನ ಮಾಡವನೆ. ಈಗ ನೀನೇ ಅವನ್ನ ಫೋನ್ ಮಾಡಿ ಕರೆದ್ರೆ ಅವ್ನು ಯಾಕೋ ಸುಮ್ಕಿರ್ತಾನೆ ಅಂತ ನನಗೆ ಅನಿಸ್ತಿಲ್ಲ ಅವ್ವ. ಹೌದವ್ವ, ಅದು ಅಲ್ಲದೆ ಅವ್ನು ನನ್ನ ಮದ್ವೆಗೆ ಬಂದ್ರೆ ನನಗೂ ಒಂಥರ ಹಿಂಸೆ ಅನ್ಸುತ್ತೆ. ಈ ಮೂರಡಿ ಮತ್ತೆ ಮುಸ್ರೆ ಮೂತಿ ಇಬ್ರು ಬ್ಯಾಡ ಅಂತವ್ರೆ ಅಂದ್ರೆ ಏನೋ ವಿಷಯ ಇದೆ. ನೋಡವಿ, ಅವ್ರನ್ನೆಲ್ಲ ನಮ್ಮವರೇ ಅಂದ್ಕೊಂಡ್ರೆ ಯಾವುದೂ ಸಮಸ್ಯೆ ಇರೋಕ್ಕಿಲ್ಲ. ಕರೆಯೋದು ನಮ್ಮ ಧರ್ಮ, ಹೊರೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಮದ್ವೆ ಹೆಣ್ಗೆ ಖುಷಿ ಇಲ್ಲ ಅಂದ್ರೆ ಯಾಕವ ಹಿಂಸೆ ಮಾಡ್ಬೇಕು? ಪುಟಮೆ, ಗೌರಮ್ಮ ಹುಷಾರಾದ್ಮೇಲೆ ಸಚಿನ್ನ ಸುಮ್ಮನೆ ಅವ್ರ ಮನೆಗೆ ಕರ್ಕೊಂಡೋಗಿ ಆಶೀರ್ವಾದ ತಗೊಂಬಂದ್ಬಿಡಮ್ಮ. ಪ್ಲೀಸ್ ಅವ್ವ, ಜಗನ್ನ ಮಾತ್ರ ಕರಿಬೇಡ. ಅವ್ಳ ಮನ್ಸಿಗೆ ಅಷ್ಟೊಂದು ಹಿಂಸೆ ಆಗತ್ತೆ ಅಂದ್ರೆ ಬೇಡ ಬಿಡಿ ಪುಟ್ಟವ. ಮದುವೆ ಹೆಣ್ಣಿಗೆ ಬೇಡ ಅಂದ್ಮೇಕೆ ಇನ್ನೇನು ಬೇಡ ಬಿಡಿ. ಇವ್ರು ರಿಟರ್ನ್ ಬೇಡ ಅಂತವ್ರೆ ಅಂತಂದ್ರೆ ನಾನು ಹೆಂಗಾದ್ರೂ ಮಾಡಿ ಜಗನ್ ಮದ್ವೆಗೆ ಬರೋ ಮಾಡ್ಲೇಬೇಕು.